ಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಶ್ವೇಶತೀರ್ಥ ಗುರುಭ್ಯೋ ನಮಃ. ಮಧ್ವಾಚಾರ್ಯರು ಐತರೇಯ ಸೂಕ್ತದ ಅರ್ಥವನ್ನು ಕ್ರಮಬದ್ಧವಾಗಿ ಗಂಭೀರ ಧ್ವನಿಯಿಂದ ಎಲ್ಲ ವ್ಯಾಕರಣಶಾಸ್ತ್ರಕ್ಕೆ ಅನುಗುಣವಾಗಿ, ಅಂದರೆ ಅದರಲ್ಲಿ ಎಷ್ಟೆಷ್ಟು ಮಾತ್ರಾ ಕಾಲಗಳಲ್ಲಿ ಯಾವ್ಯಾವ ಉಚ್ಚಾರಣೆ ಅಂತ ನಿರೂಪಣೆ ಮಾಡಿದ್ದಾರೋ ಅದಕ್ಕೆ ತಕ್ಕನಾದ ಉಚ್ಚಾರಣೆಯನ್ನು ಮಾಡಿ ಏನು ವೇದಮಂತ್ರವನ್ನು ಹೇಳಿ ಅದಕ್ಕೆ ವಿಶಿಷ್ಟವಾದ ಅವರಿಗೆ ಗೊತ್ತಿರುವ ಅರ್ಥಕ್ಕಿಂತ ಬೇರೆ ಅರ್ಥವನ್ನು ಅವರು ಹೇಳ್ತಾರೆ. ಹೇಳಿದಾಗ ಅಲ್ಲಿ ಸೇರಿದ್ದ ಪ್ರತಿಯೊಬ್ಬ ಪ್ರತಿವಾದಿಗಳಿಗೂ ಏನನ್ಸತ್ತೆ, ಈ ಅರ್ಥ ತಪ್ಪು ಅಂತ ಹೇಳ್ತಾರೆ. ಈ ಅರ್ಥ ತಪ್ಪು ಅಂದಾಗ ಬಹುಶಃ ಅಲ್ಲಿಯ ತನಕ ಯಾರೂ ಹೇಳದ ಒಂದು ಅದ್ಭುತವಾದ ವಿಷಯವನ್ನು ಆಚಾರ್ಯರು ಮಧ್ವಾಚಾರ್ಯರು ನಿರೂಪಣೆ ಮಾಡ್ತಾರೆ. ಅದೇನೆಂದರೆ, ವೇದಗಳಿಗೆ 3 ಅರ್ಥ ಇದೆ. ಮಹಾಭಾರತದ ಪ್ರತಿಯೊಂದು ಶ್ಲೋಕಕ್ಕೆ 10 ಅರ್ಥಗಳನ್ನು ಹೇಳಬಹುದು. ಮತ್ತು ಅದರಲ್ಲೇ ಮಹಾಭಾರತ ಅಂತರ್ಗತವಾಗಿರತಕ್ಕಂತಹ ವಿಷ್ಣು ಸಹಸ್ರನಾಮಕ್ಕೆ ಪ್ರತಿಯೊಂದು ಶಬ್ದಕ್ಕೆ 100 ಅರ್ಥವನ್ನು ಹೇಳಲಿಕ್ಕೆ ಸಾಧ್ಯ. ಹಾಗಾಗಿ ವೇದಮಂತ್ರಕ್ಕೆ ನೀವು ಯಾವ ಅರ್ಥವನ್ನು ತಿಳ್ಕೊಂಡಿದ್ದೀರಾ ಆ ಅರ್ಥವೂ ಸರಿಯೇ, ನಾನು ಯಾವ ಅರ್ಥವನ್ನು ಹೇಳಿದ್ದೇನೆ ಆ ಅರ್ಥವೂ ಸರಿಯೇ, ನಮ್ಮಿಬ್ಬರನ್ನ ಬಿಟ್ಟು ನಾವು ತಿಳಿದಿರುವ ಅರ್ಥಗಳನ್ನು ಬಿಟ್ಟು ಅದಕ್ಕೆ ಮತ್ತೊಂದು ಅರ್ಥ ಇದೆ ಅಂತ ನಿರೂಪಣೆಯನ್ನು ಮಾಡ್ತಾರೆ. ಇದು ಬಹಳ ವಿಶಿಷ್ಟವಾದದ್ದು. ಇಲ್ಲಿಯ ತನಕ ಬಂದ ಯಾವ ದಾರ್ಶನಿಕರೂ ಕೂಡ ಇಂಥದ್ದೊಂದು ಅಪೂರ್ವವಾದ ವಿಷಯವನ್ನು ಜಗತ್ತಿಗೆ ಕೊಟ್ಟಿರಲಿಲ್ಲ. ಇಷ್ಟು ಅದ್ಭುತವಾದ ವಿಷಯವನ್ನು ಹೇಳಿದಾಗ ಅವರಿಗೆಲ್ಲ ಆಶ್ಚರ್ಯ ಆಗುತ್ತೆ. ಬರೀ ಒಂದು ವಿಷ್ಣು ಸಹಸ್ರನಾಮಕ್ಕೆ ಅಷ್ಟೆಲ್ಲ ಅರ್ಥ ಹೇಳ್ಬೋದಾ ಅಂದರೆ, ಅದಕ್ಕೆ ಇವತ್ತು ವಿಷ್ಣು ಸಹಸ್ರನಾಮಕ್ಕೆ ಅಷ್ಟು ಬೆಲೆ ಇರುವಂಥದ್ದು. ಎಲ್ಲ ಸಹಸ್ರನಾಮಗಳಿಗಿಂತ ಸರ್ವೋತ್ತಮ ಸಹಸ್ರನಾಮ ಸ್ಥಾನದಲ್ಲಿ ನಿಲ್ತಕ್ಕಂತಹದ್ದು ಅದು ವಿಷ್ಣು ಸಹಸ್ರನಾಮ. ಬೇರೆ ಎಲ್ಲ ಅದಕ್ಕೆ ಅವರೇ ಮತ್ತೊಂದು ಕಡೆಯಲ್ಲಿ ಜ್ಞೇಯಂ ಪಾಠ್ಯಂಚ ತದ್ವಯಂ ಅಂತ ಹೇಳ್ತಾರೆ. ಅದನ್ನು ಪ್ರತಿನಿತ್ಯ ಪಾರಾಯಣ ಮಾಡಬೇಕು. ಪಾರಾಯಣ ಮಾಡೋದಾದರೆ ಅದನ್ನು ಯಾವ ರೀತಿಯಲ್ಲಿ ಪಾರಾಯಣ ಮಾಡಬೇಕು ಅಂದರೆ, ಪ್ರತಿಯೊಂದು ಶಬ್ದದ ಕನಿಷ್ಠ ಒಂದು ಅರ್ಥವನ್ನಾದರೂ ತಿಳ್ಕೊಂಡು ಪಾರಾಯಣ ಮಾಡಬೇಕು ಅಂತ. ವಿಶ್ವ ಶಬ್ದದ ಒಂದು ಅರ್ಥವನ್ನಾದರೂ ಕನಿಷ್ಠ ಪಕ್ಷ ತಿಳ್ಕೊಂಡು, ಅಥವಾ ತಿಳಿಯುವ ಬಯಕೆಯಿಂದ ನಾವು ತಿಳ್ಕೊಂಡೇ ಪಾರಾಯಣ ಮಾಡ್ತೀವಿ, ಅಥವಾ ಇನ್ನು ಮುಂದಾದರೂ ಇವಾಗ ಗೊತ್ತಾದ ಮೇಲಾದರೂ ತಿಳ್ಕೊಳ್ತೀವಿ, ಈ ಥರದ ಮನೋಭಾವನೆಯಿಂದ ಅದನ್ನು ಪಾರಾಯಣ ಮಾಡಬೇಕು, ಅವಶ್ಯ ಮಾಡಲೇಬೇಕು ಅಂತ. ಲೌಕಿಕವಾದ ಪ್ರಯೋಜನಗಳೂ ಇದೆ, ಪಾರಮಾರ್ಥಿಕವಾದ ಪ್ರಯೋಜನಗಳೂ ಇದೆ. ಲೌಕಿಕವಾಗಿ ಕಣ್ಣಿಗೆ ಕಾಣುವಂತಹ ರೋಗಗಳ ನಾಶಕ್ಕೂ ವಿಷ್ಣು ಸಹಸ್ರನಾಮ ಬಹಳ ಶ್ರೇಷ್ಠವಾದದ್ದು. ಅದರಲ್ಲಿ ಮತ್ತು ಎಷ್ಟೆಲ್ಲ ವಿಭಾಗಗಳಿದೆ ಅಂದರೆ, ಜ್ಯೋತಿಷ್ಶಾಸ್ತ್ರದವರ ಪ್ರಕಾರ 10 ಶ್ಲೋಕವನ್ನು ವಿಭಾಗ ಮಾಡಿ ಒಂದೊಂದು ರಾಶಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಒಬ್ಬೊಬ್ಬರ ನಕ್ಷತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದೊಂದು ವಿಷ್ಣು ಸಹಸ್ರನಾಮಗಳನ್ನು ಪಾರಾಯಣ ಮಾಡುವ ಕ್ರಮವೂ ಕೆಲವು ಕಡೆ ಇದೆ. ಅಂದರೆ ಇದರ ಎಲ್ಲದರ ಹಿನ್ನೆಲೆ ಏನಂದರೆ, ನಮ್ಮ ಜೀವನದಲ್ಲಿ ಅದೊಂದು ಅವಿಭಾಜ್ಯ ಅಂಗ ಆಗಬೇಕು. ವಿಷ್ಣು ಸಹಸ್ರನಾಮದ ಪಾರಾಯಣ ಅದು ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಬಾರದು. ಯಾಕೆಂದರೆ ಅದರಲ್ಲಿ ಇಷ್ಟೊಂದು ವೈಶಿಷ್ಟ್ಯ ಇದೆ. ಏನಂದರೆ, ಒಂದೊಂದು ಶಬ್ದಕ್ಕೆ 100 ಅರ್ಥವನ್ನು ಹೇಳಲಿಕ್ಕೆ ಸಾಧ್ಯ. ಹಾಗಾಗಿ ಇಷ್ಟು ಅದ್ಭುತವಾದಂತಹ ವಿಷ್ಣು ಸಹಸ್ರನಾಮವನ್ನು ಬಿಟ್ಟರೆ ಅದು ನಮಗಾಗುವ ಹಾನಿಯೇ ಹೊರತು ಅದಕ್ಕೆ ಯಾವುದೇ ರೀತಿಯಾದ ಹಾನಿಯೂ ಇಲ್ಲ. ಈ ಅಪೂರ್ವವಾದ ವಿಷಯ ಈ ಪ್ರಾಸಂಗಿಕವಾಗಿ ಈ ಪ್ರಸಂಗದಲ್ಲಿ ಅದು ಕೂಡ ಸೇರ್ಕೊಳ್ಳುತ್ತೆ. ಅವರು ಯಾವಾಗ ಮಹಾಭಾರತಕ್ಕೆ 10 ಅರ್ಥ, ಅದರಲ್ಲೇ ಇರ್ತಕ್ಕಂಥ ವಿಷ್ಣು ಸಹಸ್ರನಾಮದ ಪ್ರತಿಯೊಂದು ಶಬ್ದಕ್ಕೆ 100 ಅರ್ಥ ಅಂತ ನಿರೂಪಣೆ ಮಾಡಿದ್ರು, ಆವಾಗ ಅದರ ಹಿನ್ನೆಲೆಯೆಲ್ಲ ತೆರೆದುಕೊಳ್ಳುತ್ತೆ. ಏನೇನಿದೆ ಅದರ ಮಹತ್ವ ಅನ್ನೋದು ಅದರಿಂದ ಗೊತ್ತಾಗತ್ತೆ. ಹೀಗೆ ಅವರು ಅದನ್ನು ಹೇಳಿದಾಗ ಆ ವಾದಿಗಳಿಗೆಲ್ಲ ಇಲ್ಲಿ ತನಕ ಏನಿತ್ತು ಅಂದರೆ, ವೇದ ಪಾರಾಯಣ ಮಾಡಲಿಕ್ಕೂ ಬರೋದಿಲ್ಲ, ಅದಕ್ಕೆ ಅರ್ಥವನ್ನು ಹೇಳಲಿಕ್ಕೆ ಬರೋದಿಲ್ಲ ಅಂತ ಅವರ ಮನಸ್ಸಿನಲ್ಲಿ ಅಭಿಪ್ರಾಯ ಇತ್ತು. ಯಾವಾಗ ಆಚಾರ್ಯರು ವೇದ ಮಂತ್ರವನ್ನು ಹೇಳಿ ಅದಕ್ಕೊಂದು ಅಪೂರ್ವವಾದ ಅರ್ಥವನ್ನು ಹೇಳಿದರು, ಅವರಿಗೂ ತಿಳಿಯದ ಅರ್ಥವನ್ನು ಯಾವಾಗ ನಿರೂಪಣೆ ಮಾಡಿದರೋ ಆಗಲೇ ವಾಸ್ತವಿಕವಾಗಿ ಅವರೆಲ್ಲ ಸೋಲನ್ನು ಒಪ್ಪಿಕೊಂಡಾಗಿದೆ. ಆದರೆ ಅವರು ಬಾಯಿಂದ ಹೇಳಲಿಕ್ಕೆ ತಯಾರಿಲ್ಲ, ನಾವು ಸೋತಿದ್ದೀವಿ ಅಂತ. ಅದಕ್ಕೆ ಅವ್ರು ಇವಾಗ ಹೇಳ್ತಾರೆ, ಇತ್ಯುದೀರಯತಿ ವಿಸೃತ ಚಿತ್ತೆ ಭೂಸುರ ಇಹ ಜಿಗೀಷವಯೇನಂ ಊಚುರರ್ಥ ಶತಕಂ ಹರಿನಾಂನಾಂ ವರ್ಣ್ಯತಾಮಿತಿ ಸಹಾಸ ಮುಖಾಸ್ತೆ. ಆ ಹಿಡೀ ನೆರೆದಿರುವ ವಾದ ಅದು ಬೇರೆ ದಿಕ್ಕಿನ ಕಡೆಗೆ ತಿರ್ಕೊಳ್ತು. ಇಲ್ಲಿ ತನಕ ಅವರು ಪ್ರಾರಂಭ ಮಾಡಿದ್ದು ಯಾವ ಒಂದು ಉದ್ದೇಶದಿಂದ ಅಂದರೆ, ವೇದ ಮಂತ್ರಗಳನ್ನು ಹೇಳಬೇಕು, ವೇದ ಮಂತ್ರಗಳಿಗೆ ಅರ್ಥ ಹೇಳಬೇಕು, ಈ ದಿಕ್ಕಲ್ಲಿ ಹೋಗ್ತಾ ಇತ್ತು.
ಇದಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ, ಅವರಿಗೆ ತೊಂದರೆ ಆಗಬೇಕು ಆ ರೀತಿಯಲ್ಲಿ ಆಚಾರ್ಯರು ವೇದ ಮಂತ್ರವನ್ನು ಹೇಳಿದರು, ಅದಕ್ಕೆ ಅರ್ಥವನ್ನು ಹೇಳಿದರು. ಅಷ್ಟೇ ಅಲ್ಲ, ಅಪೂರ್ವ ಅರ್ಥವನ್ನು ಹೇಳಿದ್ರು, ಅದಕ್ಕೆ ಇನ್ನೂ ಒಂದು ಅರ್ಥ ಹೇಳಲಿಕ್ಕೆ ಬರುತ್ತೆ, ಒಟ್ಟು 3 ಅರ್ಥ ಅನ್ನುವ ಒಂದು ಅಂಶವನ್ನು ತಿಳಿಸಿದರು. ಹಾಗಾಗಿ ಅಲ್ಲಿಗೆ ವೇದದ ವಾದ, ಅವರೇನು ವೇದದ ಮೇಲೆ ವಾದ ಮಾಡಬೇಕು ಅಂತ ಬಂದಿದ್ರು, ಅದು ಅಲ್ಲಿಗೆ ಮುಕ್ತಾಯ ಆಗೋಯ್ತು. ಇನ್ನು ಅವರಿಗೇನು ಹೇಳುವ ಅವಕಾಶವೇ ಇಲ್ಲ. ಯಾಕೆಂದ್ರೆ ಆ ಒಂದು ಅಪೂರ್ವ ವಿಷಯವೇ ಅವರಿಗೆ ಗೊತ್ತಿರಲಿಲ್ಲ, 3 ಅರ್ಥ ಹೇಳ್ಬೋದು ಅನ್ನುವ ವಿಷಯವೇ ಅವ್ರಿಗೆ ಗೊತ್ತಿರಲಿಲ್ಲ. ಇವರ ಹತ್ರ ಕೇಳಿದ್ರೆ ಇನ್ನೂ ಒಂದು ಅರ್ಥ ಹೇಳ್ತಾರೆ. ಯಾಕೆಂದ್ರೆ ಈಗ ಹೇಳಿಯವರ ಅರ್ಥ ಅದು ನಮಗೆ ಗೊತ್ತಿಲ್ಲದೆ ಇರೋದು. ಖಂಡಿತವಾಗ್ಲೂ ಇವರು ನಮ್ಮನ್ನ ವೇದ ಮಂತ್ರವನ್ನ ಪಾರಾಯಣ ಮಾಡೋದಿರ್ಬೋದು ಅಥವಾ ಅದಕ್ಕೆ ಅರ್ಥ ಹೇಳೋದ್ರಲ್ಲಿರ್ಬೋದು, ಇವರನ್ನ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಇವರು ವಾದದ ದಿಕ್ಕನ್ನೇ ಬದಲಾಯಿಸಿದರು. ಅವರೇನ್ ಮಾಡ್ತಿದ್ದಾರೆ ಇವಾಗ ಅಂದ್ರೆ, ಹಾಗಾದ್ರೆ ಸರಿ 100 ಅರ್ಥ ಹೇಳ್ಬೋದು ಅಂದ್ರಲ್ಲ, ವಿಷ್ಣು ಸಹಸ್ರನಾಮದ ಪ್ರತಿಯೊಂದು ಶಬ್ದಕ್ಕೆ 100 ಅರ್ಥ ಹೇಳ್ಬೋದು ಅಂದ್ರಲ್ಲ, ಅದನ್ನು ಹೇಳಿ ಅಂತಾರೆ. ಅದನ್ನು ಹೇಳಿ. ಇತ್ಯುದೀರಯತಿ ವಿಸ್ತೃತ ಚಿತ್ತೆ, ಅವ್ರು ಯಾವಾಗ ವಿಷ್ಣು ಸಹಸ್ರನಾಮಕ್ಕೆ 100 ಅರ್ಥ ಹೇಳ್ಬೋದು ಅಂತ ಹೇಳಿದ್ರು, ಭೂಸುರ ಇಹ ಜಿಗೀಶ ವಯೇನಂ, ಅವ್ರ ಮನಸ್ಸಲ್ಲಿ ಒಂದು ಆಸೆ ಬಂತು, ನಾವಿವರನ್ನು ಖಂಡಿತ ಗೆಲ್ಲಬಹುದು. ಯಾಕೆಂದ್ರೆ ಎಲ್ಲಿಂದ ಸ್ವಾಮಿ 100 ಅರ್ಥ ಹೇಳಲಿಕ್ಕಾಗತ್ತೆ? 100 ಅರ್ಥ ಒಂದೊಂದು ಶಬ್ದಕ್ಕೆ, ಅದು ಏನು ಸುಮ್ಮನೆ ಹೇಳೋದಲ್ಲ, ಅದಕ್ಕೆಲ್ಲ ಮತ್ತೆ ಕೊಟೇಶನ್ ಕೊಡಬೇಕು, ಉಪನಿಷತ್ತುಗಳ ಸಹಕಾರ ಇರಬೇಕು, ವ್ಯಾಕರಣಬದ್ಧವಾಗಿರಬೇಕು, ಯಾವ ತೊಂದರೆಗಳು ಆಗದ ಹಾಗೆ 100 ಅರ್ಥ ಹೇಳಬೇಕು. ಅದು ನಂಬಲಿಕ್ಕೆ ಸಾಧ್ಯ ನಂಬುವಂತಹ 100 ಅರ್ಥ ಹೇಳಬೇಕೆ ಹೊರತು ಸುಮ್ಮನೆ ಬಾಯಿಗೆ ಬಂದಾಗ 100 ಅರ್ಥ ಹೇಳೋದಲ್ಲ. ಪಾಂಡಿತ್ಯ ಇದೆ ಅಂತ ಸುಮ್ಮನೆ ಒಂದೊಂದು ನಿಷ್ಪತ್ತಿ ಮಾಡ್ತಾ ಹೋಗೋದು ಅಲ್ಲ, ಹಾಗೆಲ್ಲ ಅರ್ಥ ಹೇಳೋದಲ್ಲ. ವ್ಯಾಕರಣಬದ್ಧವಾಗಿ ಅದಕ್ಕೊಂದಿಷ್ಟು ಪ್ರಮಾಣಗಳನ್ನು ಕೊಟ್ಟು, ಇಲ್ಲಿ ಇದರ ಪ್ರಯೋಗ ಇದೆ, ಹಾಗಾಗಿ ಇದು ವಿಶ್ವ ಶಬ್ದಕ್ಕೆ ಈ ಅರ್ಥ ಅಂತ ಇಷ್ಟೆಲ್ಲ ಮಾಡಿ, ಅದು ಏನೋ 10 ಅರ್ಥ 15 ಅರ್ಥ ಹೇಳ್ಬೋದು, 100 ಅರ್ಥ ಸಾಧ್ಯವೇ ಇಲ್ಲ ಅಂತ ಅವರ ಮನಸ್ಸಿನಲ್ಲಿ. ಹಾಗಾದ್ರೆ ನಮ್ಮ ವಾದ ನಾವಾಗಲೇ ಸೋತಿದ್ದೀವಿ, ಆದರೆ ನಮಗೆ ಗೆಲ್ಲುವ ಅವಕಾಶ ಇವರೇ ಮಾಡಿಕೊಟ್ರು ಅಂತ. ನಾವು ವಾಸ್ತವಿಕವಾಗಿ ಆಗೋಗಿತ್ತು, ಆದರೆ ನಮಗೆ ಗೆಲ್ಲೋ ಹಾಗೆ ಮಾಡಿದವರೇ ಇವರು. ಯಾಕೆಂದ್ರೆ ಇವರೇ ತಾನೇ ಇವಾಗ ಹೇಳಿದ್ದು, ವಿಷ್ಣು ಸಹಸ್ರನಾಮದ ಒಂದೊಂದು ಶಬ್ದಕ್ಕೆ 100 ಅರ್ಥ ಹೇಳ್ತೀನಿ ಅಂತ ಹೇಳಿ ಹಾಗಾದ್ರೆ ಅಂತ ಈ ತರ ವಾದ ಪ್ರಾರಂಭ ಮಾಡ್ತಾರೆ. ಊಚುರರ್ಥ ಶತಕಂ ಹರಿನಾಂ ವರ್ಣ್ಯತಾಮಿತಿ ಸಹಾಸ ಮುಖಾಸ್ಥೆ. ಹಾಗಾದ್ರೆ ನೀವು ಅರ್ಥ ಹೇಳಿ. ಅವರಿಗೆ ಭ್ರಮೆ ಇತ್ತು, ಇವರಿಂದ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ನಾವಂತೂ ಗೆದ್ವಿ ಅಂತ ಅವರ ಮುಖದಲ್ಲಿ ಅವಾಗಲೇ ಸಂತೋಷ. ನಾವೇ ಗೆಲ್ಲೋದು, ಯಾರಿಂದ ಸಾಧ್ಯ ಇದೆಲ್ಲ ಆಗೋದಿಲ್ಲ. ಅಷ್ಟೂ ಮೀರಿದರೆ 100 ಅರ್ಥವನ್ನು ಹೇಳಿದ್ರು ಅಂತ ಇಟ್ಕೊಳ್ಳೋಣ. ನಾವು ಅದನ್ನು ನಮಗೇನಿಲ್ವಲ್ಲ, ನಾವು 100 ಅರ್ಥ ಕೇಳಿಸ್ಕೊಳ್ಳೋದು, ಇನ್ನು ಇದಕ್ಕೆ 100 ಅರ್ಥ ಹೇಳಿದ್ರೆ ಇನ್ನೊಂದಕ್ಕೆ 100 ಅರ್ಥ ಹೇಳಿ ಅನ್ನೋದು. ಈ ಥರ ಒಟ್ಟು ವಾದವನ್ನು ಮುಂದುವರಿಸ್ಕೊಂಡು ಹೋಗ್ಬೋದೇ ಹೊರತು ಹೇಳಲಿಕ್ಕೆ ಸುತರಾಮ್ ಸಾಧ್ಯ ಇಲ್ಲ, ಆದರೆ ಒಂದು ವೇಳೆ ಹೇಳಿದ್ರೆ ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗೋದು, ಇನ್ನೊಂದು ಶಬ್ದಕ್ಕೆ ಹೇಳಿ ಅನ್ನೋದು. ಈ ಥರ ಮೊದಲು ಇದಕ್ಕೆ ಹೇಳಿ, ಆಮೇಲೆ ಅವರಿಗೆ ಮನಸ್ಸಿನಲ್ಲಿ ದಾರ್ಢ್ಯ ಹೇಗಿತ್ತು ಅಂದರೆ ಖಂಡಿತವಾಗಲೂ ನಾವೇ ಗೆಲ್ಲೋದು. ಇದನ್ನು ಹೇಳ್ಬೋದಷ್ಟೇ ಹೊರತು ಅದರ ಕೆಲವೊಂದು ಕಡೆ ಆಗ್ತಾ ಇರುತ್ತದೆ. ಹೇಗಂದರೆ, ಒಂದಿಷ್ಟು ವಿಷಯಗಳನ್ನು ಹೇಳಲಿಕ್ಕೆ ಚೆನ್ನಾಗಿರುತ್ತೆ, ಅನುಷ್ಠಾನ ತಮ್ಮ ಸ್ವಂತ ಅಳವಡಿಸ್ಕೊಳ್ಬೇಕಾದ್ರೆ ಅದು ಕಷ್ಟ ಆಗುತ್ತೆ. ಅದನ್ನು ಎಲ್ಲರೂ ಒಪ್ಕೊಳ್ಳೇಬೇಕಾದ ಅಂಶ. ಹೇಳೋದು ಸುಲಭ, ಅದರ ಅನುಷ್ಠಾನ ಅದು ಬಹಳ ಕಷ್ಟ. ಹಾಗಾಗಿ 100 ಅರ್ಥ ಇದೆ ಅಂತ ಹೇಳೋದು ಅದೇನು ದೊಡ್ಡ ವಿಷಯ ಅಲ್ಲ. 100 ಅರ್ಥ ಹೇಳ್ಬೋದಪ್ಪ ಅಂತ ಹೇಳೋದು ದೊಡ್ಡ ವಿಷಯ ಅಲ್ಲ. 100 ಅರ್ಥವನ್ನು ಹೇಳಿ ತೋರಿಸೋದಿದೆಯಲ್ಲ, ಅದು ದೊಡ್ಡ ವಿಷಯ. 100 ಅರ್ಥವನ್ನು ಪ್ರತಿಪಾದನೆ ಮಾಡಬೇಕಲ್ಲ, ಅದು ಎಲ್ಲ ಪಂಡಿತರೇ ಇರೋದು. ಅವರ ಮುಂದೆ ಪ್ರತಿಪಾದನೆ ಮಾಡಬೇಕಾಗಿದ್ದರೆ ಅದು ಬಹಳ ಕಷ್ಟದ ವಿಷಯ. ಹಾಗಾಗಿ ಅವರೆಲ್ಲ ಅಂದ್ಕೊಳ್ತಾರೆ ನಾವೇ ಗೆದ್ದದ್ದು, ಇದರಲ್ಲಿ ಯಾವ ಆಲೋಚನೆಯೂ ಇಲ್ಲ ಅಂತ ತಮಗೆ ತಾವೇ ತೀರ್ಮಾನ ಮಾಡ್ಕೊಳ್ತಾರೆ. ಆದರೆ ಆಚಾರ್ಯರು ಅವರಿಗೊಂದು ಆಶ್ಚರ್ಯ ಕಾದಿರುತ್ತೆ. ಅಲ್ಲಿ ಕೂತವರಿಗೆಲ್ಲ ಆಚಾರ್ಯರ ಮಾತಿನಿಂದ ಒಂದು ಆಶ್ಚರ್ಯ ಅವರಿಗೆ ಕಾದಿರುತ್ತೆ. ಆಚಾರ್ಯರು ಹೇಳ್ತಾರೆ, ವರ್ಣಯಾಮಿ ತದಹಂ ಸಕಲಂ ವಹ ಸೌಷ್ಟವಾದನು ವದಂತು ಭವಂತಃ ತಂ ವದಂತಮಿತಿ ತೇ ತವದಂತೋ ಬಾಢಮಿತ್ಯತಿ ದೃಢೋದ್ಯಮಮಾಪುಹು. ಅವರಿಗೆ ದೊಡ್ಡ ಆಶ್ಚರ್ಯ ಅಂದ್ರೆ ಇದೆ. ಆಚಾರ್ಯರು ಹೇಳ್ತಾರೆ, ಸಂತೋಷದಿಂದ ಒಪ್ಕೊಳ್ತಾರೆ. 100 ಅರ್ಥ ತಾನೇ ನಾನು ಹೇಳ್ತೀನಿ, ನೀವು ಯಾರು ಗಾಬರಿ ಪಟ್ಕೊಳ್ಳೇಬೇಡಿ, 100 ಅರ್ಥ ಹೇಳುವ ಜವಾಬ್ದಾರಿ ನಂದು. ಆದರೆ ಇದರಲ್ಲಿ ನನ್ನದೊಂದು ಕಂಡೀಷನ್ ಇದೆ, ನಾನು ಹೇಳೋದನ್ನು ಕೇಳಬೇಕು ನೀವು. ಹಾಗಿದ್ರೆ ನಾನು 100 ಅರ್ಥ ಹೇಳ್ತೀನಿ ಅಂತಾರೆ. ಏನು ಅಂದರೆ, ತಂವದಂತ ಮಿತಿ ತೇತ ವದಂತೋ ಸೌಷ್ಟುವಾದನು ಅನುವದಂತು ಭವಂತಹ. ನಾನು ಹೇಳ್ತೀನಿ 100 ಅರ್ಥ, ಯಾವುದೇ ನೀವು ಏನೇನೆಲ್ಲ ಕೇಳ್ತಾ ಇದ್ದೀರಾ ನಿಮ್ಮದೇ ಆದ ಕೆಲವು ಕಂಡೀಷನ್ಗಳಿದೆ. ವ್ಯಾಕರಣ ಮೀರಿರಬಾರ್ದು, ಅದಕ್ಕೆ ಒಂದಿಷ್ಟು ಪ್ರಮಾಣಗಳನ್ನು ಕೊಟ್ಟು ಒಂದೊಂದು ಶಬ್ದಕ್ಕೆ 100 ಅರ್ಥ ಹೇಳಬೇಕು. ಇದೆಲ್ಲ ನಾನು ಒಪ್ಕೊಳ್ತೀನಿ, ಇದೆಲ್ಲ ನಾನು ಅಂಗೀಕಾರ ಮಾಡ್ತೀನಿ, ನಿಮಗೆ ಹೇಗೆ ಬೇಕೋ ಹಾಗೆ ಅರ್ಥ ಹೇಳ್ತೀನಿ. ನನಗೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಕಾಂಪ್ರಮೈಸ್ ಇಲ್ಲ. ನಾನು ಖಂಡಿತವಾಗಲೂ ನಿಮಗೆ
ಆ ಅರ್ಥ ಮನದಟ್ಟಾಗಬೇಕು, ಸಂತೋಷ ಆಗಬೇಕು. ಆ ರೀತಿಯಲ್ಲಿ 100 ಅರ್ಥ ಹೇಳುವ ಜವಾಬ್ದಾರಿ ನಂದು. ಆದರೆ ನಾನು ಹೇಳುವ 100 ಅರ್ಥವನ್ನು ಅದೇ ವ್ಯಾಕರಣಬದ್ಧವಾಗಿ, ಅದೇ ನಾನು ಕೊಡುವ ಪ್ರಮಾಣ ಸಹಿತವಾಗಿ ನೀವು ವಾಪಸ್ ಹೇಳಬೇಕು ಅಂತಾರೆ. ನೀವು ವಾಪಸ್ ಹೇಳಬೇಕು. 100 ಅರ್ಥ ನಾನು ಹೇಳೋದಲ್ಲ, ನಾನು ಹೇಳಿದ 100 ಅರ್ಥ ವಾಪಸ್ ಹೇಳ್ತೀರಾ ಅನ್ನೋದಾದರೆ ನಾನು ಹೇಳ್ತೀನಿ ಅಂತಾರೆ. ಆವಾಗಲೂ ಅವರಿಗೆ ಭಯ ಬರೋದಿಲ್ಲ. ಅವ್ರು ಹೇಳ್ತಾರೆ, ತಂವದಂತ ಮಿತಿ ತೇತವದಂತೋ ಬಾಡಮಿತ್ಯತಿ ದೃಢೋದ್ಯಮ ಮಾಪು. ಸರಿ ಅಂತಾರೆ ಅವರು. ಹಾಗಾದ್ರೆ ಖಂಡಿತ ನಾವು ಹೇಳ್ತೀವಿ ಅಂತಾರೆ. ನಾವು ಹೇಳ್ತೀವಿ, ಏನು ಯೋಚನೆ ಬೇಡ. ಅವ್ರ ಮನಸ್ಸೊಳಗೆ ಏನಿರುತ್ತೆ ಅಂದರೆ, ಅದೇ ಅವಾಗಲೇ ಹೇಳಿದಾಗೆ ಇವ್ರು 100 ಅರ್ಥ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ 100 ಅರ್ಥ ಹೇಳಿದರೂ ನಾವೇನು ಮಾಡೋಣ ಅಂದರೆ, ಇಷ್ಟು ಜನ ಕೂತಿದ್ದೀವಲ್ಲ, ಒಬ್ಬೊಬ್ರು 10 ಅರ್ಥ ನೆನ್ಪಿಟ್ಕೊಂಡ್ರು ಆಯಿತು. ಒಬ್ಬೊಬ್ರು 10 ಅರ್ಥ ನೆನಪಿಟ್ಕೊಳ್ಳೋಣ, ವಾಪಸ್ ಹೇಳಿಬಿಡೋದು ಅವ್ರ ಹತ್ರ ಅಂತ ಈ ಥರ ಮಾತಾಡ್ಕೊಳ್ತಾರೆ. ಪ್ರಾಯ 100 ಅರ್ಥ ಹೇಳೋದೇ ಅದು ದೊಡ್ಡ ಕಷ್ಟದ ಕೆಲಸ. ಅದನ್ನು ಮೀರಿ ಹೇಳಿದರೂ ನಾವು ಯಾರಾದರೂ ನೆನ್ಪಿಟ್ಕೊಳ್ಳೋದು, 100 ಅರ್ಥ ಸರಿಯಾಗಿ ಕೇಳಿಸ್ಕೊಂಡ್ರೆ ಸಾಕು. ಅವಾಗೆಲ್ಲ ರೆಕಾರ್ಡ್ ಮಾಡಿ ಇಟ್ಕೊಳ್ಲಿಕ್ಕೆ ಆಗ್ತಾ ಇರಲಿಲ್ಲ. ತಮ್ಮ ಬುದ್ಧಿಸ್ಥವಾಗಬೇಕು. ಹೇಳುವ ಪ್ರತಿಯೊಂದು ಅರ್ಥ ಅದು ಅಲ್ಲೇ ನೆನಪಿಟ್ಕೊಳ್ಬೇಕು. ಅದನ್ನೇನು ಮತ್ತೆ ಬರ್ಕೊಳ್ಳೋ ಹಾಗೂ ಇಲ್ಲ, ಏನಿಲ್ಲ. 100 ಅರ್ಥವನ್ನು ತಾವು ಹಾಗೇ ನೆನಪಿಟ್ಕೊಳ್ಬೇಕು. ಅವ್ರು ಹೇಳಿದ್ದನ್ನು ಹಾಗೆ ನೆನಪಿಟ್ಕೊಂಡು ವಾಪಸ್ ಹೇಳಬೇಕು. ಆಯಿತು ಅಂತ ಹೇಳ್ತಾರವ್ರು. 10 ಅರ್ಥ ನೆನಪಿಟ್ಕೊಳ್ಳೋದು, ಒಬ್ಬೊಬ್ಬರೇ ಹೇಳ್ತಾ ಇನ್ನೊಬ್ಬರು ನೆನಪು ಮಾಡೋದು, ಹೀಗೇನಾದ್ರು ಒಂದು ಮಾಡ್ಕೊಳ್ಳೋಣ, ಒಟ್ಟಿನಲ್ಲಿ ಹೇಳಲಿಕ್ಕಂತೂ ತಯಾರಿದ್ದೀವಿ ಅಂತ ಪ್ರತಿಯೊಬ್ಬರು ಹೇಳಿದಾಗ, ಅವಾಗ ಆಚಾರ್ಯರು ಪ್ರತ್ಯಯ ಪ್ರಕೃತಿ ಸಂಗಮ ಭಂಗೀಂ ಶಬ್ದಶಾಸ್ತ್ರ ವಿಹಿತಾಂ ಪ್ರತಿದರ್ಶ್ಯ ಶುದ್ಧದಿ ಶ್ರುತಿ ಶಿರಶತ ಸಿದ್ಧ ಅಭ್ಯಧಾತ್ ಸಪದಿ ವಿಶ್ವ ಪದಾರ್ಥಾನ್. 100 ಅರ್ಥ. ವಿಶ್ವ ಶಬ್ದಕ್ಕೆ ವಿಷ್ಣು ಸಹಸ್ರನಾಮ ಪ್ರಾರಂಭ ಆಗೋದು ವಿಶ್ವಂ ವಿಷ್ಣುರವ ಷಟ್ಕಾರೋ ಅಂತ ಪ್ರಾರಂಭ ಆಗುತ್ತೆ. ಅದರಲ್ಲಿ ಮೊದಲನೆಯದು ವಿಶ್ವ ಶಬ್ದಕ್ಕೆ ಆಚಾರ್ಯರು 100 ಅರ್ಥವನ್ನು ಅಲ್ಲೇ ಅವರ ಮುಂದೆ, ಮತ್ತು ಯಾವ ಪೂರ್ವಾವಲೋಕನ ಅದು ಇದು ಏನಿಲ್ಲ, ಅವ್ರ ಮುಂದೆ 100 ಅರ್ಥ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ 100 ಅರ್ಥ ಹೇಳಿದ್ದು ಹೇಗಿತ್ತು ಅನ್ನೋದನ್ನು ಅವ್ರು ಹೇಳ್ತಾರೆ. ಪ್ರತ್ಯಯ ಪ್ರಕೃತಿ ಸಂಗಮ ಭಂಗೀಂ ಅಂದರೆ ಶಬ್ದಶಾಸ್ತ್ರ ವಿಹಿತಾಂ ಪ್ರತಿದರ್ಶ. ವ್ಯಾಕರಣಶಾಸ್ತ್ರದ ನಿಯಮಗಳು ಅವ್ರು ಕೇಳಿದ್ರು, ಅದನ್ನು ವ್ಯಾಕರಣಶಾಸ್ತ್ರ ಅದನ್ನು ಮೀರಿದಾಗ ಹೇಳಬೇಕು ಅಂತ. ಸರಿ ಅಂತ ಹೇಳಿದರು. ವ್ಯಾಕರಣಶಾಸ್ತ್ರದ ಯಾವುದೇ ನಿಯಮಗಳನ್ನು ಮೀರದೆ ಅದಕ್ಕೆ ಅನುಗುಣವಾಗಿ 100 ಅರ್ಥವನ್ನು ಹೇಳಲಿಕ್ಕೆ ಶುರು ಮಾಡ್ತಾರವರು. ಶುರು ಮಾಡಿದರೆ ಅದೆಲ್ಲ ಬೇರೆ ಬೇರೆ ಗ್ರಂಥಗಳಲ್ಲಿ ಅದರ ಉಲ್ಲೇಖಗಳಿದೆ. ಒಂದೇ ಒಂದು ವಿಶ್ವ ಶಬ್ದಕ್ಕೆ 100 ಅರ್ಥ. ವಿದ್ಯಾಧಿರಾಜರು ಅಂತ ಒಬ್ಬರಿದ್ದಾರೆ, ಅವರು ಆ 100 ಅರ್ಥವನ್ನು ಕೂಡ ಸಂಗ್ರಹ ಮಾಡಿಟ್ಟಿದ್ದಾರೆ. ಈ ಥರ 100 ಅರ್ಥ, ಪ್ರತಿಯೊಂದು ಶಬ್ದಕ್ಕೂ ಆ ಏನು ಅರ್ಥಗಳಿದೆ ಅದನ್ನು ಸಂಗ್ರಹ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ಆ ಗ್ರಂಥ ದೊಡ್ಡದಾಗುತ್ತೆ ಅಂತ ಹೇಳಿದ ಪ್ರತಿಯೊಂದು ಅರ್ಥವನ್ನು ಅವರು ಬೆಳೆಸ್ಲಿಕ್ಕೆ ಹೋಗೋದಿಲ್ಲ. ಮೊದಲಿಗೆ ವಿಶ್ವ ಶಬ್ದಕ್ಕೆ ವಿಷಪ್ರವೇಶನೆ ಅಂತ ಇಟ್ಕೊಂಡ್ರೆ, ಭಗವಂತ ತಾನು ಸಮಗ್ರ ಭೂಮಂಡಲದ ಒಳಗೂ ಬ್ರಹ್ಮಾಂಡದ ಒಳಗೂ ಹೊರಗೂ ಎಲ್ಲ ಕಡೆಯಲ್ಲೂ ಪ್ರವೇಶ ಮಾಡಿ ವ್ಯಾಪಿಸಿಕೊಂಡಿದ್ದಾನೆ. ಅದರಿಂದಾಗಿ ಅವನನ್ನು ವಿಶ್ವ ಅಂತ ಕರೀತಾರೆ. ಮತ್ತೆ ಅಷ್ಟೇ ಅಲ್ಲ, ಅವನಿಗೆ ವಾಯೋಹೋ ಅಂತರ್ಯಾಮಿತ್ವಾತ್ ಅಂತ ಇನ್ನೊಂದು ಕಾರಣ ಹೇಳ್ತಾರೆ. ವಾಯುದೇವರ ಅಂತರ್ಯಾಮಿಯಾಗಿದ್ದಾನಾದ್ರಿಂದಾಗಿ ಅವನಿಗೆ ವಿಶ್ವ ಅಂತ ಕರೀತಾರೆ. ಮತ್ತೆ ಹಿರಣ್ಯಗರ್ಭೋ ಅಗ್ನಿರ್ಯಮಃ, ವಿಶ್ವೋ ಹಿರಣ್ಯಗರ್ಭೋ ಅಗ್ನಿರ್ಯಮಃ, ಈ ಥರ ಅದು ಇನ್ನೊಂದು ಕಾರಣವನ್ನು ಕೊಟ್ಟು ಅಲ್ಲೂ ಅದರಿಂದಾಗಿ ಭಗವಂತನನ್ನು ವಿಶ್ವ ಅಂತ ಕರೀತಾರೆ. ಈ ಥರ ಅನೇಕ ಪ್ರಕಾರಗಳನ್ನು, ಒಂದಲ್ಲ ಎಲ್ಲ ರೀತಿಯ ಪ್ರಕಾರಗಳು ಅವರು ಕೇಳಿದ ಹಾಗೆ ವ್ಯಾಕರಣಶಾಸ್ತ್ರಕ್ಕೆ ಬದ್ಧವಾಗಿ ಮತ್ತೆ ಪ್ರಮಾಣಗಳನ್ನು ಕೊಡ್ತಾ, ಇದೆಲ್ಲ ಪ್ರಮಾಣಗಳು, ಪ್ರತಿಯೊಂದು ಪ್ರಮಾಣಗಳನ್ನು ಕೊಟ್ಟು ಅದರ ಜೊತೆಗೆ ವ್ಯಾಕರಣಶಾಸ್ತ್ರ ಸಹಿತವಾಗಿ ಇದು ಎರಡನ್ನ ಸೇರಿಸಿ ವಿಶ್ವ ಶಬ್ದಕ್ಕೆ 100 ಅರ್ಥ ಹೇಳ್ತಾರೆ. 100 ಅರ್ಥ. ಇದನ್ನು ಹಿಂದೆ ವಿಶ್ವಜ್ಞ ಏವ ಅಂತ ಒಂದು ಶಬ್ದವನ್ನು ಪ್ರಯೋಗ ಮಾಡಿದ್ರು. ಹಿಂದೆ ಬಂದಿತ್ತದು ವಿಶ್ವಜ್ಞ. ವಿಶ್ವಜ್ಞ ಅಂದರೆ ವಿಶ್ವ ಶಬ್ದಕ್ಕೆ 100 ಅರ್ಥ ತಿಳಿದಂಥವರೇ ಇವರು ಅಂತ, ಅದಕ್ಕೆ ಇವರನ್ನ ವಿಶ್ವಜ್ಞ ಅಂತ ಕರೀತಾರೆ ಅಂತ. ಇವರಿಗೆ ಮೊದಲೇ ವಿಶ್ವಶಬ್ದಕ್ಕೆ 100 ಅರ್ಥ ತಿಳಿದವರಾದ್ರಿಂದಲೇ ಇವರನ್ನ ವಿಶ್ವಜ್ಞ ಅಂತ ಕರೀತಾರೆ ಅಂತ ಹಿಂದೆಯೇ ಆ ಶಬ್ದ ಪ್ರಯೋಗವನ್ನು ಕೂಡ ಮಾಡಿದ್ದು. ಇದೆಲ್ಲದರಿಂದ ನಮಗೆ ಗೊತ್ತಾಗೋದೇನೆಂದರೆ, ಅಲ್ಲಿ ಕೂತ ಅಷ್ಟೂ ಜನ ಪಂಡಿತರ ಮುಂದೆ ಯಾವುದೇ ಒಂದು ವ್ಯಾಕುಲಕ್ಕೆ ಒಳಗಾಗದೆ 100 ಅರ್ಥವನ್ನು ಸ್ಪಷ್ಟವಾಗಿ ವ್ಯಾಕರಣಬದ್ಧವಾಗಿ ಪ್ರಮಾಣ ಸಹಿತವಾಗಿ ಅವರ ಮುಂದೆ ಹೇಳಿದಾಗ ಅವರಿಗೆಲ್ಲ ದೊಡ್ಡ ಆಶ್ಚರ್ಯ ಆಗುತ್ತೆ. ಮುಂದೆ ಏನು ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಅವರು ಯಾಕೆಂದ್ರೆ ಕೇಳಿದಾರಲ್ಲ, ವಾಪಸ್ ನಮಗೆ ಆ ಅರ್ಥವನ್ನು ವಾಪಸ್ ಹೇಳಬೇಕು ಅಂತ ಕೇಳಿದ್ದಾರೆ. ಏನು ಮಾಡಬೇಕು, ಏನು ಮಾಡ್ತಾರೆ ಅನ್ನೋದನ್ನು ನಾಳೆಯ ದಿನ ನೋಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೃಷ್ಣಾರ್ಪಣಮಸ್ತು.